ಆಹಾ, ಏನು ಆನಂದಮಯ ಈ ಸೊಗಸಾದ ಗಾಳಿ, ಗಿಡ ಗಂಟೆಗಳ ನಾದಮಯ, ಹಕ್ಕಿ ಪಕ್ಷಿಗಳ ಚಿಲಿಪಿಲಿಯ ರಾಗ, ಇವನ್ನೆಲ್ಲ ಕೇಳಿದ ಮನಸ್ಸಿಗೆ ಏನೋ ಒಂದು ಥರ ಆನಂದ. ಈ ಪ್ರಕೃತಿಯಲ್ಲಿ ಸಿಗುವ ಆನಂದ ಮತ್ತಿನ್ನೆಲ್ಲಿ ಸಿಗಕ್ಕೆ ಸಾಧ್ಯ ಐತಿ? ಇದನ್ನೆಲ್ಲ ಪಡಿಬೇಕಾದ್ರೆ ಒಬ್ಬ ರೈತನ ಹೆಂಡತಿಯಾಗಿ ಬಂದ್ರೆ ಮಾತ್ರ ಇದರ ಹಿತ ಏನು, ಇದರ ಸುಖ ಏನು ಅಂತ ಅರ್ಥ ಆಕೈತಿ. ನಾನಂತೂ ರೈತನ ಹೆಂಡತಿ ಆಗೋಕ್ಕೆ ಬಹಳ ಪುಣ್ಯ ಮಾಡಿದ್ದೀನಿ ಅಂತ ಅನಿಸ್ತೈತಿ. ಇದೇನಿದು, ರೈತರ ಸಮಾವೇಶ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋದವರು ಇಷ್ಟೊತ್ತಾದರೂ ಬರಲಿಲ್ಲ. ಕರೆಂಟ್ ಬೇರೆ ಹೋಗ್ಕಾವೋ ಏನೋ. ಕರೆಂಟ್ ಹೋಗೋದ್ರೊಳಗೆ ಇನ್ನೊಂದೆರಡು ಮಡಿ ನೀರರ ಹಾಸಿದ್ರೆ ಆಯ್ತು. ಇವ್ರು ಯಾವಾಗ ಬರ್ತಾರೆ ಬರಲಿ. ಪಲ್ಲವಿ, ಏ ಪಲ್ಲವಿ, ಎಲ್ಲಿದೀಯೇ? ಬರ್ರಿ, ಇಲ್ಲೇ ಇದೀನಿ. ಗೊಂಜಾಳ ಪಡೆದಾಗ ನೀರು ಹಾಸಾಕತ್ತೀನಿ, ಬರ್ರಿ. ಓಹೋ, ನೀ ಇಲ್ಲಿದೆಯಾ? ನಾ ಮ್ಯಾಲಿನ ತೋಟದಾಗೆಲ್ಲ ಹುಡುಕಾಡ್ಬೇನಿ. ಅಲ್ಲ, ನೀ ಯಾಕೆ ನೀರು ಹಾಸಾಕತ್ತಿ? ಆಳು ಮನುಷ್ಯ ಬಂದಿಲ್ಲನ? ಯಾಕ ನೀವು ಕೇಳಿಲ್ಲೇನು? ಆಳು ಮಾಡಿದ ಹಾಳು, ಮಗ ಮಾಡಿದ ಮಧ್ಯಮ, ತಾ ಮಾಡಿದ ಉತ್ತಮ ಅಂತ ಹಿರಿಯರ ಹೇಳ್ಯಾರ. ಅದಕ್ಕೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕ್ರಿ. ಶಂಕರಣ್ಣ ಅದನ್ನಲ್ಲ ನಮ್ಮ ಕೆಲಸಗಾರ, ಅವನ ಮಗಳಿಗೆ ಮೈಯಾಗ ಹುಷಾರಿಲ್ಲಂತ. ಪಾಪ ನಾನು ಅವನನ್ನು ಆಸ್ಪತ್ರೆ ಕಳಿಸ್ಕೊಟ್ಟಿನಿ. ಇನ್ನು ನಾವು ಬರೋದು ಎಷ್ಟೊತ್ತಾಗುತ್ತೋ ಏನು, ಕರೆಂಟ್ ಬೇರೆ ಇರಂಗಿಲ್ಲ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಸಬೇಕು ಅಂತ ನಿಂತೆ ನೋಡ್ರಿ. ಹಾಲ ಪಲ್ಲವಿ, ಮೊದಲ ನಿನಗ ತಂಪಾಗಿ ಬರಂಗಿಲ್ಲ ಅಂತದ್ರಾಗ ತಂಪನ್ಯಾಗ ನೀ ಯಾಕೆ ನೀರು ಹಾಸಾಕತ್ತಿದಿ? ಶಂಕರ ಬಂದ್ಮೇಲೆ ಹಾಸ್ತಿದ್ನಲ್ಲ. ಅಯ್ಯ, ಹಂಗಂತ ಕೈ ಕಟ್ಕೊಂಡು ಕುಳಿತ್ರೆ ಹೆಂಗ್ರಿ? ಅದಕ್ಕೆ ನಾನು ಇಂಟರ್ನೆಟ್ನಾಗ ನಿನ್ನೆ ಸರ್ಚ್ ಮಾಡ್ಬೇಕಾದ್ರೆ ಈ ಸೋಲಾರ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿನ್ರಿ. ಆ ಸೋಲಾರ ನಮಗೆ ಉಪಯೋಗ ಆಕೈತಿ. ಅದ್ರ ಬಗ್ಗೆ ಅರ್ಜಿನ ಬರೆದು ನಾನೇ ಹಾಕಿನಿ. ಇನ್ನೊಂದು ಸ್ವಲ್ಪ ದಿನ ಅದೆಲ್ಲ ನಮ್ಮ ರೈತರಿಗೆ ಸಹಾಯ ಆಗೋಂಗ ನಾನು ಮಾಡ್ತೀನಿ. ಅದ್ರ ಬಗ್ಗೆ ನೀವು ಕಾಳಜಿ ಬಿಡಿ. ಅದಕ್ಕೆ ಅಲ್ಲನ್ರಿ, ಯಾರೋ ಮಾಡಿದ್ದು ಯಾರೋ ತಿಂತಾರಂತ. ಮಗ ಮಾಡಿದ ಮಧ್ಯಮ ಅಂದಂಗ ನಾವು ಮಾಡಿದ ಇನ್ಯಾರೋ ತಿಂದು ಹಾಳು ಮಾಡ್ತಾರ. ಇದು ಅಲ್ವೇನ್ರಿ ಜೀವನ? ಹೌದು ಪಲ್ಲವಿ, ಬೇಡವೆಂದರೂ ಬರುವ ಸಾವು, ಬೇಕೆಂದಾಗ ಬರದ ಬಾಲ್ಯ, ಎಷ್ಟಿದ್ದರೂ ಇನ್ನೂ ಬೇಕೆನ್ನುವ ಹಣ, ಇದೇ ಅಲ್ಲವೇ ಈ ಮನುಷ್ಯ ಜೀವನಕ್ಕೆ ಬರುವ ನಂಟು. ಇದನ್ನೆಲ್ಲನೂ ಮೀರಿ ಒಂದು ಶಕ್ತಿ ಇದೆ, ಅದೇ ಪ್ರೀತಿ ಅಲ್ಲವೇ? ಹೌದ್ರಿ. ಇಷ್ಟಪಟ್ಟ ಮಾತು, ಇಷ್ಟಪಟ್ಟ ಮನಸ್ಸು, ಇಷ್ಟಪಟ್ಟ ಪ್ರೀತಿ ಅದು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಒಂದು ವೇಳೆ ಹಾಗೇನಾದ್ರೂ ಮರೆಯೋದಾದ್ರೆ ಅದು ನಮ್ಮ ಉಸಿರು ನಿಂತಾಗ ಮಾತ್ರ. ನಿಜ ಹೇಳ್ಬೇಕಂದ್ರೆ ನಾವು ನಿಮ್ಮನ್ನ ಮನಸಾರೆ ಮೆಚ್ಚಿ ಪ್ರೀತಿ ಮಾಡಿ ಮದುವೆ ಆಗೀನಿ. ನಿಮ್ಮಂಥ ರೈತನ ಕೈ ಹಿಡಿದು ಬಂದು ನಾನು ನಿಜವಾಗ್ಲೂ ಪುಣ್ಯ ಮಾಡೀನಿ. ನಾನೆಷ್ಟೋ ಬಯಸಿದ್ದೆ ನಿಮ್ಮಂಥ ರೈತನ ಸತಿ ಆಗಬೇಕು ಅಂತ. ಆ ಆಸೆ ಪೂರೈಸೈತಿ. ಹಾಂ, ಅದಿರ್ಲಿ ರೀ, ನೀವು ಹೋಗಿದ್ರಲ್ಲ ಪೇಟೆಗೆ, ನನಗಿಷ್ಟವಾದ ಒಂದು ವಸ್ತು ತಗೊಂಡು ಬಾ ಅಂತ ಹೇಳಿದ್ದೆ, ತಂದ್ರೇನು? ಪಲ್ಲವಿ, ತರದೇ ಇರ್ತೀನಿ. ಮದುವೆಯಾಗಿ ಇಷ್ಟು ವರ್ಷ ಆದರೂ ಒಂದೇ ಒಂದು ವಸ್ತು ಬೇಕಂತ ಕೇಳಿದವಳು ನೀ ಅಲ್ಲ. ಆದ್ರೆ ನಿನ್ನೆ ರಾತ್ರಿ ನೆನಪು ಮಾಡಿ ಬೆಳ್ಳಿ ಕಲಂಗುರ ತಗೊಂಬ ಅಂದಿದ್ದಿ. ಮೇಲಾಗಿ ಇವತ್ತು ನಮ್ಮ ಮದುವೆ ಆದ ದಿನ ಮರಿತೀನೇನು? ಮರಿಲಾರ್ದ ತಂದಾನ ಈ ಹಳ್ಳಿ ಬೆಳ್ಳಿ ಕಲಂಗುರನ. ಹೌದೇನ್ರಿ? ಅಂದು ಬಹಳ ದಿನಗಳ ಹಿಂದೆ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗುರ ಇವತ್ತು ಮತ್ತೆ ನನ್ನ ಕಾಲಲ್ಲಿ ಅದೇ ಬೆಳ್ಳಿ ಕಾಲುಂಗುರ ಹಾಕೊಳ್ಬೇಕು ಅಂತ ಆಸೆ ರೀ. ಇವತ್ತು ನಮ್ಮ ಮದುವೆ ಆದ ದಿನ. ಆ ಕಾಣಿಕೆ ನಿಮ್ಮ ಕೈಯಾರೆ ಕೊಟ್ಟು ನೀವು ಹೇಗೆ ಅವತ್ತು ನಿಮ್ಮ ಮೊಣಕಾಲಿನ ಮೇಲೆ ನನ್ನ ಕಾಲನ್ನು ಉಗುರಿಸಿಕೊಂಡು ಕಾಲುಂಗುರ ಹಾಕಿದ್ರಲ್ಲ, ಹಂಗ ಮತ್ತೊಮ್ಮೆ ನನ್ನ ಕಾಲಿಗೆ ನೀವು ಕಾಲುಂಗುರ ತೊಡಸ್ಬೇಕು ಅಂತ ನನ್ನ ಆಸೆ ರೀ. ಬಹುದಿನದ ಬಯಕೆ ಕೂಡ. ಪಲ್ಲವಿ, ನಿನಗಷ್ಟೇ ಯಾಕ, ನನಗೂ ಒಂದು ಆಸೆ ಐತಿ. ಈ ಹಚ್ಚ ಹಸಿರಿನ ತುಂಬಿದ ಪ್ರಕೃತಿ ಒಳಗ ರಸಭಾವ ತುಂಬಿ ಒಂದು ಸಮುದ್ರ ಹಾಡು ಹಾಡಿ ನನ್ನ ಮನ ತಣಿಸಿದಂದ್ರ ನನ್ನ ಮನಸ್ಸು ಖುಷಿಯಾಗಿ ನಿನ್ನ ಆಸೆನ ಈಡೇರಿಸ್ತೀನಿ. ಈ ಬೆಳ್ಳಿ ಕಾಲಂಗ್ರ ನಾನು ನಿನ್ನ ಕಾಲಿಗೆ ತೋರಿಸ್ತೀನಿ. ಹೌದ್ರೆ? ಮೊದಲು ಹಾಡು ಹಾಡ್ಬೇಕಾ? ನಿನ್ನ ಶ್ರೀಮತಿ ಕೈ ಹಿಡಿದಾಗ ನಿನ್ನ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.
ಪಾರ್ವತಿ ಪರಮೇಶ್ವರ ನಿತ್ಯ ನೋಡಿ ಪರಮಾನಂದವಾಯಿತು. ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಬಾ ಗೆಳೆಯ ಬಾ. ರೈತರಾದ ನಾವು ಹಗಲು ಯಾವುದು, ಬಿಸಿಲು ಯಾವುದು, ಚಳಿ ಯಾವುದು, ಮಳೆ ಯಾವುದು ಅಲ್ಲಾರ್ದ ಭೂತಾಯಿ ಒಳಗಾಗಿ ದುಡಿದಿರ್ತೀವಿ. ಹಿಂಗ ಪ್ರಕೃತಿ ಮಡಿಲೊಳಗ ಗರಿಬಿಚ್ಚಿ ನವಿಲ್ಲ ಹಂಗ ನಾಟ್ಯ ಮಾಡಿದ್ರ ನಮ್ಮ ಆಸರಿಕೆ ಬೇಸರಿಗಳು ಕಡಿಮೆ ಆಕಾವಂತ. ಸತ್ಯವಾದ ಮಾತನ್ನು ಹೇಳಿದೆ ನೋಡೋಣ. ಈಗಿನವರು ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳು ದುಂದು ವೆಚ್ಚ ಮಾಡಿ ಕುಣಿದು ಕುಪ್ಪಳಿಸ್ತಾರೆ. ಆದ್ರೆ ನಮ್ಮ ಅಣ್ಣನಾದವನು ಭೂಮಿ ತಾಯಿಗೆ ಬೀಜ ಬಿತ್ತಿ ಫಸಲು ಬಂದ ನಂತರ ಖುಷಿಯಿಂದ ಅದನ್ನು ಸಂಭ್ರಮ ಮಾಡ್ತಾನೆ. ನನಗಂತೂ ಇದನ್ನು ಕೇಳಿ ತುಂಬಾ ತುಂಬಾ ಖುಷಿ ಆಯ್ತು. ಪಲ್ವಿ, ನೀನು ತುಂಬಾ ಗ್ರೇಟ್ ಕಣೆ. BSc ಪದವೀಧಾರಿ ಆದರೂ ನೌಕರಿಯನ್ನು ಬಿಟ್ಟು ಗಂಡನ ಒಕ್ಕಲತನಕ್ಕೆ ಸಾಥ್ ಕೊಡ್ತಾ ಇದೆಯಲ್ಲ. ಯು ಆರ್ ಎ ಗ್ರೇಟ್ ಪರ್ಸನ್ ಕಣೆ. ಯು ಆರ್ ಎ ಗ್ರೇಟ್ ಪರ್ಸನ್. ಮೋನಿಕಾ, ಇದರಲ್ಲಿ ನನ್ನದೇನಿದೆ? ನಾನು ಒಬ್ಬ ಅಧಿಕಾರಿಯಾಗಿ ನಾನು ಸಂಸಾರವನ್ನು ತೂಗಿ ನೋಡ್ಬೋದಾಗಿತ್ತು. ಆದರೆ ಕಲಿತ ವಿದ್ಯೆಗಿಂತ ಈ ಭೂತಾಯಿ ಮಡಿಲಲ್ಲಿ ಬೆರೆಯೋದು ತುಂಬ ಇಷ್ಟನೇ. ಅಷ್ಟೇ ಅಲ್ಲ, ದಿನ ಬೆಳಗಾದರೆ ದನಕರಗಳ ಜೊತೆಗೆ ಓಡಾಟ, ಮನೆಯಲ್ಲಿ ನೀರಿಲ್ಲ ಅಂದರೆ ನೀರು ತರೋದು. ಅಷ್ಟೇ ಅಲ್ಲ, ಹಕ್ಕಿ ಪಕ್ಷಿಗಳ ಜೊತೆಗೆ ಮಾತನಾಡೋದು, ಸುಯಿಯಾಗಿ ಸೂಸೋ ಬಿಸಿಗಾಳಿಯಲ್ಲಿ ನಾವು ಅದ್ರ ಜೊತೆಗೆ ಆಟ ಆಡೋದು, ಹೊಟ್ಟೆ ಹಸಿದಾಗ ಹೊಟ್ಟೆ ತುಂಬ ಉಂಡು ಮೈ ತುಂಬ ದುಡಿದು ಕಣ್ ತುಂಬ ನಿದ್ದೆ ಮಾಡೋದು. ಇದನ್ನೆಲ್ಲ ಸಿಗೋದು ಒಬ್ಬ ರೈತನ ಹೆಂಡತಿ ಆದ್ರೆ ಮಾತ್ರ. ಅಧಿಕಾರಿ ಆದ್ರೆ ಇದೆಲ್ಲ ಸಿಗಲ್ಲ. ಪಾಲವಿ ಅವರೇ, ನೀವು ನಿಮ್ಮ ಅಣ್ಣನ ವಿರುದ್ಧವಾಗಿ ನನ್ನ ಗೆಳೆಯನ ಕೈ ಹಿಡಿದು ಅದೃಷ್ಟವಂತರು. ನೀವು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಅವಾರ್ಡ್ ಪಡೆದಿದ್ದು ಅದೃಷ್ಟವಂತವರು ನೀವು. ಗೆಳೆಯ, ಅದೃಷ್ಟವಂತಳು ಅವಳಲ್ಲ ಗೆಳೆಯ, ನಾ ಅಷ್ಟ ಅಲ್ಲ, ನಮ್ಮ ರೈತ ಬಾಂಧವರೆಲ್ಲ ಅದೃಷ್ಟವಂತ್ರಿ. ಯಾಕಂದ್ರೆ ನಾವೆಲ್ಲರೂ ಮೊದಲ ಹಳಿ ಪದ್ಧತಿಯೊಳಗೆ ವ್ಯವಸಾಯ ಮಾಡ್ತಾ ಇದ್ದೀವಿ. ಆ ಹಳಿ ಪದ್ಧತಿನ ಹೋಗಲಾಡಿಸಿ ಹೊಸ ಪದ್ಧತಿಯೊಳಗ ವ್ಯವಸಾಯನ ಮಾಡಲು ಹೇಳಿ ಕೊಟ್ಟವಳು ಇವಳು. ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ತಿಳಿಸಿಕೊಟ್ಟವಳು ಇವಳು. ಕೃಷಿ, ತೋಟಗಾರಿಕೆ ಇಲಾಖೆ, ಪಶು ಸಂಗೋಪನೆ ಇಲಾಖೆಯ ವಿಜ್ಞಾನಿಗಳನ್ನ ಕರೆಸಿ ಅವರಿಂದ ತರಬೇತಿ ಕೊಡಿಸಿದವಳು ಇವಳು. ತರಬೇತಿ ಕೊಡೋದಷ್ಟೇ ಅಲ್ಲ, ಹೊಸ ತಳಿಯ ಬೀಜ ಗೊಬ್ಬರಗಳನ್ನು ಉಪಯೋಗ ಮಾಡಲು ತಿಳಿಸಿಕೊಟ್ಟವಳು ಇವಳು. ಆದಾಗ್ಯೂ ಕೃಷಿ ಜೊತೆಗೆ ಪಶು ಸಂಗೋಪನೆ, ಕುರಿ, ಆಡು, ಮೇಕೆ ಸಾಕಣೆ, ಮೀನು ಸಾಕಣೆದಂತ ಹೊಸ ಹೊಸ ಐಡಿಯಾಗಳನ್ನು ಕೊಟ್ಟ ಧರ್ಮದೇವತೆ ಇವಳು. ಇವಳನ್ನ ಪಡೆದವನು ನಾನು ಅದೃಷ್ಟವಂತನಲ್ಲವೇ? ನೋಡಿದೆ ನನ್ನ. ಒಂದು ಕೊಲೆ ನಡೆದ್ರು ನಾನ್ ಬೇಕು, ಒಂದು ಉಗ್ರ ದಾಳಿ ಆದ್ರೂ ನಾವ್ ಬೇಕು, ಒಂದು ಭೂಕಂಪ ಆದ್ರೂ ಈ ಪೊಲೀಸರು ಬೇಕು. ಆದ್ರೆ ಈಗ ಹೊಗಳ್ತಿರೋದು ಮಾತ್ರ ಪಲ್ವಿನಾ? ಮೋನಿಕಾ, ಹಾಗನ್ಬೇಡಮ್ಮ. ನಿಜವಾಗ್ಲೂ ನೀನು ಗ್ರೇಟ್ ಆಗಿದೀಯಾ. ಹೆಣ್ಣು ಕೇವಲ ತೊಟ್ಟಿಲು ತಗೋಕಲ್ಲ, ದೇಶವನ್ನು ಬೇಕಾದ್ರೆ ಕೈ ಎತ್ತಿ ಆಳಬಳಲು ಅಂತ ನಿನ್ನಿಂದ ಈ ಜಗತ್ತಿಗೆ ತಿಳಿದಿದೆ. ಮೋನಿಕಾ, ರಿಯಲಿ ಯು ಆರ್ ಗ್ರೇಟ್. ಪ್ರೊಫೆಷನಲ್ ಇಂಟಿಮೇಟ್ ಮಾಡಿದ ನೀನು ತುಂಬಾ ಜಾಣೆ ಕಣೆ. ಮೋನಿಕಾ, ನೀನು ಕೂಡ ನಮ್ಮ ಮನೆಯಲ್ಲಿ ಒಂದು ಭಾಗ ಆಗಿರೋದು ನಮ್ಗೆ ಹೆಮ್ಮೆ ಅನಿಸುತ್ತೆ. ಪೊಲೀಸ್ ಅಧಿಕಾರಿ ಮಾತ್ರ ಈ ಪ್ರಪಂಚಕ್ಕೆ ಬೇಕಾಗಿಲ್ಲ, ಒಬ್ಬ ರೈತನೂ ಬೇಕು. ನೀವಿಬ್ರು ಎರಡು ಕಣ್ಣುಗಳಿದ್ದ ಹಾಗೆ. ಪೊಲೀಸ್ ಅಧಿಕಾರಿನೂ ಬೇಕು, ಅನ್ನ ಹಾಕೋ ರೈತನೂ ಬೇಕು, ದೇಶವನ್ನ ರಕ್ಷಣೆ ಮಾಡೋ ನಿನ್ನಂಥ ದಿಟ್ಟ ಅಧಿಕಾರಿನೂ ಬೇಕು. ಇವತ್ತೇನು ಪೊಲೀಸ್ ಡಿಪಾರ್ಟ್ಮೆಂಟೇ ನಮ್ಮ ತೋಟದ ಮನೆಗೆ ಬಂದಿದೆ, ಏನು ವಿಶೇಷ? ವಿಶೇಷ ಇದೆ ಶ್ರೀರಾಮ್. ಇಂದು ಎಳ್ಳು ಅಮಾವಾಸ್ಯೆ ದಿನ. ಎಷ್ಟೇ ಕಚೇರಿ ಕೆಲಸ ಒತ್ತಡವಿದ್ದರೂ ನನ್ನ ಗೆಳೆಯನ ತೋಟಕ್ಕೆ ನಾನು ಬರುವುದು ತಪ್ಪಿಸಿಕೊಳ್ಳುವುದಿಲ್ಲ. ಯಾಕೆಂದರೆ ನಮ್ಮಿಬ್ಬರ ಸ್ನೇಹ ಸಂಬಂಧ ಬೆಳೆಸಿದ್ದೇ ಎಳ್ಳು ಅಮಾವಾಸ್ಯೆ ದಿನ. ಹೀಗಾಗಿ ಭೂತಾಯಿ ಒಡಲಿನೊಂದಿಗೆ ಚರಗ ಚೆಲ್ಲಿ ಹಬ್ಬದ ಊಟ ಮಾಡಿ ಹೋದಾಗಲೇ ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತದೆ. ಗೆಳೆಯ ಹುಲಿಯ, ಬರೇ ಮಾತಿನ್ಯಾಗ ಹೊಟ್ಟಿ ತುಂಬಿಸ್ತೇವೋ ಇಲ್ಲ? ಬಾ ಗೆಳೆಯ, ಪ್ರತಿ ವರ್ಷ ಚರಗ ಚಲಕ ನೀವು ಒಬ್ಬನೇ ಬರ್ತಿದ್ದಿ. ಆದ್ರ ಇವತ್ತ ದಂಪತ ಸಮೇತವಾಗಿ ಬಂದಿರಿ. ನಿಮ್ಮ ಸಲುವಾಗಿನ ಧಾಮ್ ಧೂಮ್ ಆಗಿ ಅಡಿಗೆ ಮಾಡಿಸೀನಿ, ಹೊಟ್ಟೆ ತುಂಬ ಊಟ ಮಾಡೋಣಂತ. ಹೌದ್ರಿ, ಹಾಗೂ ನಮ್ಮ ಶ್ರೀರಾಮ ಚರಗ ಚೆಲ್ಲಕ್ಕ ಸಿದ್ಧನಾಗಿ ನಿಂತಾನ. ಮೊದಲು ಚರಗ ಚೆಲ್ಲುನು, ಎಲ್ರು ಸೇರಿ ಆಮೇಲೆ ಊಟ ಮಾಡೋನು. ಏನ್ ಕಣೆ ಪಲ್ವಿ ನೀನು? ಈ ನಿಸರ್ಗ ದೇವತೆಯ ಮಡಿಲಲ್ಲಿ ನೀವಿಬ್ರೇ ಹಾಡಿ ಕುಣಿಬೇಕಂತ ಏನಾದ್ರೂ ರೂಲ್ಸ್ ಇದೆಯೇನು? ನಮಗೂ ಹಾಡಿ ಕುಣಿಯೋ ಅವಕಾಶ ಇಲ್ವಾ? ಛೇ, ಹಾಗೇನೂ ಇಲ್ಲ. ಈ ಪ್ರಕೃತಿ ಮಾತೆ ಎಲ್ಲರಿಗೂ ಹಡ್ದವ ಇದ್ದಂಗ.
ಯಾರು ಮುಂದೆ ಬರ್ತಾರೋ ಅವ್ರನ್ನೆಲ್ಲ ಎತ್ತಿ ಹಿಡಿದು ಲಾಲಿ ಹಾಡ್ತಾಳ. ಯಾರು ಬೇಕಾದ್ರೂ ಹಾಡಬಹುದು, ಯಾರು ಬೇಕಾದ್ರೂ ಕುಣಿಬಹುದು. ಗೆಳೆಯ, ಹಿಂದ ಬರೇ ಚರಗ ಚೆಲ್ಲೋದು ಅಷ್ಟ ಅಲ್ಲ, ಇವತ್ತು ನಮ್ಮ ಮದುವೆ ಆದ ದಿವಸ ಐತಿ. ಅದಕ್ಕೆ ಸಿಹಿ ಅಡಿಗೆ ಮಾಡಿಸ್ಬಿಟ್ಟಿನಿ. ಹೌದಾ ಗೆಳೆಯ? ಹಾಗಾದರೆ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಗೆಳೆಯ. ಅಣ್ಣ, ಅಣ್ಣ, ಇವತ್ತು ನಿಮ್ಮ ಮದುವೆ ವಾರ್ಷಿಕೋತ್ಸವ ಅಂತ ನನಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ಏನಾದ್ರೂ ಉಡುಗೊರೆ ತರ್ಬೋದಿತ್ತು. ಹಾಗೆ ಬರುವ ಹಾಗೆ ಮನೆಗೆ ಬಂದ್ಬಿಟ್ವಿ. ಸಾರಿ ಅಣ್ಣ. 100 ವರ್ಷ 100 ಕಾಲ ಸುಖವಾಗಿ ದಂಪತಿಗಳು ಚೆನ್ನಾಗಿ ಜೀವನ ಮಾಡ್ರಿ ಅಂತ ಆ ದೇವರ ಹತ್ರ ಆಶೀರ್ವಾದ ನಿಮ್ಗಿರ್ಲಿ ಅಂತ ಬೇಡ್ಕೊತೀನಿ. ಒಲವಿನ ಬುಡುಗುರಿ ಕೊಡಲಿ ರಜುತದಿ ಬರೆದೆಡು ದಿನ ಹೃದಯ ಬೇಡಿನ ಬಯಕೆ ಬಂದು ಒಲವಿನ ಬುಡುಗುರಿ ಕೊಡಲಿ ರಜುತದಿ ಬರೆದೆಡು ದಿನ ನೋಡೋಣ, ಆ ವಜ್ರಕಾಂತ್ ಹಾಗೂ ಬೆಂಕಿ ಜೈಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವ್ರ ಟಾರ್ಗೆಟ್ ಎಲ್ಲ ನಮ್ಮಲ್ಲಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಆದಷ್ಟು ಎಲ್ಲರೂ ಹುಷಾರಾಗಿರಿ. ಅವರು ಜೈಲಿನಿಂದ ತಪ್ಪಿಸಿಕೊಂಡು ಬಂದಿರುವುದು ನನಗೆ ಹಾಲು ತುಪ್ಪ ಉಂಡಟ್ಟು ಸಂತೋಷವಾಯಿತು. ಅವರು ಅತಳ ಪತಳ ಶಿತಳದಲ್ಲಿ ಅಡಗಿದರು. ಅವರ ತಾಯಿಯ ಗರ್ಭದಲ್ಲಿ ಅಡಗಿದರು. ಅವರನ್ನು ಎಳೆದು ತಂದು ಅವರ ಚೆಂಡು ಕಡಿದು ನಮ್ಮ ರೈತ ರಾಜ್ಯದ ಹೆಬ್ಬಾಳಿಗೆ ಕಟ್ಟಿದ್ದೇನೆ. ನೋಡಪ್ಪ, ಅದೆಲ್ಲ ಇರ್ಲಿ. ತೋಟದ ಮನೆಯಲ್ಲಿ ಅಡಿಗೆ ಸಿದ್ಧವಾಗೈತಿ. ನಾನು ಹೋಗಿ ಬುತ್ತಿ ತಗೊಂಡ್ ಬರ್ತೀನಿ. ನೀವೆಲ್ಲರೂ ಇಲ್ಲೇ ಕೈ ತೊಳ್ಕೊಂತ ಕುಂತೀರಿ. ಅತ್ತಿ, ನೀನು ಒಬ್ಬಳೇ ಹೋಗ್ಬೇಡ, ನಾನು ಬರ್ತೀನಿ. ಯಾಕಂದ್ರೆ ನಿನಗೆ ಒಬ್ಬಳಿಗೆ ತರ್ಲಿಕ್ಕೆ ತೊಂದರೆ ಇರುತ್ತೆ. ಬೇಡ ರಾಮ, ಇಲ್ಲೇ ಬಹಳ ಕೆಲಸ ಐತಿ. ನೀವೊಂದು ಕೆಲಸ ಮಾಡು, ಅಲ್ಲಿ ಮ್ಯಾಲಿನ ಹೊಲ ಐತಲ್ಲ, ಅಲ್ಲಿ ಹೋಗಿ ಸೌತೆಕಾಯಿ, ಆಮೇಲೆ ಮೂಲಂಗಿ, ಹಾತರ್ಕಿ, ಕಾಯಿಪಲ್ಲೆ ಅದನ್ನೆಲ್ಲ ಹರ್ಕೊಂಡ್ ಬಾ. ನಾನು ಹೋಗಿ ಬುತ್ತಿ ತಗೊಂಡ್ ಬರ್ತೀನಿ. ಪಲ್ಲವಿ, ಲಗುನ ಹೋಗಿ ಅಡಿಗೆ ತಗೊಂಡ್ ಬಾ.
ಆದ್ರೆ ನೀವು ಒಬ್ಬಾಕಿನ ತರಬೇಡ. ಅಡಿಗೆ ಮಾಡೋ ಸಾವಾಕಿಲ್ಲನ ಅವಳ ಸಹಾಯ ತಗೊಂಡು ಬಾ. ಆಯ್ತು ರೀ, ನಾ ಎಲ್ಲ ತರ್ತೀನಿ. ನೀವಿಲ್ಲೇ ಪಂಪ್ ಸೆಟ್ ಒಳಗೆ ಕೈ ತೊಳ್ಕೊರಿ, ಬಂದ್ಬಿಡ್ತೀನಿ ಈಗ. ಪಲ್ಲವಿ, ಪಲ್ಲವಿ, ಏನಾಯ್ತು ಪಲ್ಲವಿ? ಅತ್ತೆ, ನಿನಗೇನು ಆಗುವುದಿಲ್ಲ. ನೀನು ಧೈರ್ಯವಾಗಿರು. ನಿನ್ನ ಜೊತೆ ನಾನಿದ್ದೀನಿ. ಅಯ್ಯೋ ಅಮ್ಮ, ಸಂಕಟ. ಅಯ್ಯೋ ಅಮ್ಮ. ಪಲ್ಲವಿ, ಏನಾಯ್ತು ಪಲ್ಲವಿ? ಹೆದರ್ಬೇಡ, ನಿನಗೆ ಏನು ಆಗೋದಿಲ್ಲ. ನಡಿ, ಆಸ್ಪತ್ರೆಗೆ ಹೋಗೋಣ. ಬೇಡ ಅಂದ್ರೆ ಬೇಡ, ನಾನ್ ಬದುಕಲ್ಲ. ನನ್ನ ಪ್ರಾಣ ಉಳಿಯಲ್ಲ ಸ್ವಾಮಿ, ನನ್ನ ಪ್ರಾಣ ಉಳಿಯಲ್ಲ. ಅಮ್ಮ, ಸ್ವಾಮಿ, ನನ್ನೊಂದು ಕೊನೆ ಆಸೆ ನೆರವೇರಿಸ್ತೀರಾ? ಪಲ್ಲವಿ, ಒಂದಲ್ಲ 1000 ಹೇಳು ನಡೆಸಿಕೊಡ್ತೀನಿ. ಆದ್ರ ನನ್ನ ಬಿಟ್ಟು ಹೋಗ್ತೀನಂತ ಮಾತ್ರ ಹೇಳ್ಬೇಡ. ಇಲ್ಲ, ನಾನು ಬದುಕಲ್ಲ. ನನಗೊಂದೇ ಒಂದ್ ಸಾಲ, ನಿಮ್ಮ ಕೈಯಾರೆ ತಲೆ ಕಾಲುಂಗ್ರ ಹಾಕಿಸ್ಕೊಳ್ಬೇಕು ಅಂತ ಆಸೆ. ಕಾಲುಂಗ್ರ ಹಾಕ್ತೀರ ಅಮ್ಮ. ಮಾರುತೇಶ್ವರ, ಇದು ಎಂತ ಪರಿಸ್ಥಿತಿ ಅನ್ನಪ್ಪ ನನಗ. ನಮ್ಮ ಮದುವೆ ಆದ ದಿನ ಇವತ್ತು. ಈ ಬೆಳಿ ಕಾಲುಂಗುರ ತೊಡಿಸಿ 100 ವರ್ಷ ನನ್ನೊಂದಿಗೆ ಬಾಳು ಅಂತ ಆಶೀರ್ವಾದ ಮಾಡ್ಬೇಕಂದಿದ್ದೆ. ಆದ್ರ ಈಗ ಏನಂತ ಆಶೀರ್ವಾದ ಮಾಡಿ? ತಂಗಿ ಮೋನಿಕಾ, ಈಗ ತಾನೇ ಹೇಳಿದ್ದಮ್ಮ ನೀನು, ಅಣ್ಣ ನೀವಿಬ್ರು 100 ಕಾಲ ಚೆನ್ನಾಗಿರಿ ಅಂತ. ಆದ್ರ ಈ ನಿನ್ನ ಹಾರೈಕೆನ ಈ ಕಟ್ಟೋರ ಹೃದಯದ ದೇವರ ಕೇಳಿಸ್ಕೊಳ್ಳಿಲ್ಲಮ್ಮ. ಗೆಳೆಯ, ನೋಡೋ ರಾಮ. ಮಾವ, ರಾಮ, ನನ್ನ ಕೊಲೆಯ ಆಸೆನ ನಾನು ಈಡೇರಿಸಲೇಬೇಕು. ಪಲ್ಲವಿ, ಬಾ, ನಿನ್ನ ಆಸೆಯಂತೆ ನನ್ನ ಕಾಲಿನ ಮೇಲೆ ನಿನ್ನ ಕಾಲಿಡು. ಈ ಹಳ್ಳಿ ಹುಲಿ ತಂದ ಬೆಳ್ಳಿ ಕಾಲುಂಗ್ರನ ತೊಡಿಸಿ ನಿನ್ನ ಕೊನೆ ಆಸೆನ ನಾನು ಈಡೇರಿಸ್ತೀನಿ. ಬಾ ಪಲ್ಲವಿ, ಬಾ. ಭೂಮಿ ಎಂದು ಜನಭಾರ ಎನ್ನುವುದಿಲ್ಲ. ತಾಯಿ ನನ್ನ ಮಗುವ ಬಿಡುವುದಿಲ್ಲ. ಇದ್ದು ಸತ್ತ ಹಾಗೆ ನಗುವ ಬಿಟ್ಟ ತಾಯಿ. ತಾಯಿಗೆಲ್ಲರಲ್ಲಿ ದೊಡ್ಡದಿಲ್ಲ ತಂದೆ ನುಡಿಸೋ
ಮದುವೆಯಾಗುವವರೆಗೆ ತಾಯಿ ನುಡಿಸು ಸ್ವಾಮಿ ಕೊನೆ ಸಾರಿ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಆ, ಆಸೆ. ಆ ನಾನು ಯಾವ ತಪ್ಪು ಮಾಡಿದನೆಂದು ಇಂಥ ಘೋರ ಶಿಕ್ಷೆಯಪ್ಪ. ದೇವರೇ, ಇಷ್ಟು ಬೇಗ ನನ್ನ ಅತ್ತೆಯನ್ನು ನನ್ನಿಂದ ದೂರ ಮಾಡಿದೀಯಾ ದೇವರೇ, ದೂರ ಹಲೋ ಪೊಲೀಸ್ ಕಂಟ್ರೋಲ್ ರೂಮ್. ಆದಷ್ಟು ಬೇಗ ಬಾಂಬ್ ಪತ್ತೆ ಮಾಡೋ ಸಿಬ್ಬಂದಿಯನ್ನ ರೈತ ಸಂಘದ ಅಧ್ಯಕ್ಷರಾದ ಹುಲಿಯರ ಮನೆಗೆ ಕಳಿಸ್ಕೊಡಿ. ತೋಟದ ಮನೆಗೆ ಪ್ಲೀಸ್. ಒಳ್ಳೆ ಮನಸ್ಸು ಇದ್ದರೇನೇ ಕಷ್ಟ ಬಂದೆ ಕರದು ಹೃದಯ ಇದ್ದರಂದು ಚಿಂತೆಯಂತೆ ಪ್ರೀತಿ ಹರಿವ ನೀರು ಒಡೆದ ಮನಸ್ಸಿನಲ್ಲಿ ಬಾಳು ಕಂಡ ರೀತಿ ಇಳಿದ ಹೃದಯದಲ್ಲಿ ತಂದೆ ತೊಡಿಸೋ ಸಿರಿ ಮದುವೆಯಾಗ